ಯಾವತ್ತೂ ಒಬ್ಬರೇ ಇರೋಕ್ಕೆ ಪ್ರಯತ್ನ ಪಡಿ. ಮೊದಲು ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ. ನಿಮ್ಮನ್ನು ನೀವು ಮೊದಲು ಇಷ್ಟಪಡಿ. ಬೇರೆಯವ್ರ ಜೊತೆ ಹೋದರೆ ತಾನೇ ಸಮಸ್ಯೆ, ಮಾತಾಡಿದ್ರೆ ತಾನೇ ಮನಸ್ತಾಪ, ನಂಬಿದರೆ ತಾನೇ ಮೋಸ. ಬೇಕಾದೋ ನಮ್ಮ ಲೈಫ್ ನಾವು ಯಾಕ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವ್ರು ಟೈಮ್ ಕೊಡ್ತಿಲ್ಲ, ಸರಿಯಾಗಿ ಮಾತಾಡ್ತಿಲ್ಲ? ಬೇಡವೇ ಬೇಡ. ಮೊದಲು ನಾವು ಚೆನ್ನಾಗಿರಬೇಕು. ಸಹಾಯ ಮಾಡುವಂಥ ಮನಸ್ಸಿದ್ರೆ ಮೊದಲು ನಿಮಗೆ ನೀವೇ ಮಾಡ್ಕೊಳ್ಳಿ. ಇನ್ನೊಬ್ಬರಿಗೆ ಮಾಡಿದ್ರೆ ಇಲ್ಲಿ ಪ್ರಯೋಜನ ಇಲ್ಲ. ಎಲ್ಲರೂ ಒಳ್ಳೆಯವರೇ ಇರಲ್ಲ. ಈ ಜೀವನ ನಿಂದು, ನೋಡ್ದವ್ರದಲ್ಲ. ಏನು ನಡೀತಿದೆ ಅಂತ ನಿನಗೆ, ನಿನ್ನ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗಲ್ಲ. ಸೆಲ್ಫಿಶ್ ಅನ್ನಿಸ್ಬೋದು, ಬಟ್ ನೀನು ಅನ್ನೋ ಸೆಲ್ಫಿಶ್ನೆಸ್ ಸ್ವಲ್ಪ ಆದರೂ ಇದ್ದರೆ ಮಾತ್ರ ಈ ಜಗತ್ತಲ್ಲಿ ಬದುಕೋಕ್ಕಾಗೋದು. ನಮ್ಮ ಜನ ಹೇಗೆ ಅಂದರೆ, ಸ್ವಲ್ಪ ಲೂಸ್ ಬಿಟ್ಟರೆ ಕಿವಿಲಿ ಹೂವು ಇಡ್ತಾರೆ, ಜಾಸ್ತಿ ಬಿಟ್ಟರೆ ಗುಂಡಿ ತೋಡಿ ಮಣ್ಣು ಹಾಕಿ ಮಣ್ಣು ಮೇಲಿನ ಹೂವು ಇಟ್ಟು ಹೋಗ್ಬಿಡ್ತಾರೆ. ಮನುಷ್ಯ ಸತ್ತರೆ 4 ಜನಕ್ಕೆ ಗೊತ್ತಾಗತ್ತೆ, ಮನಸ್ಸೇ ಸತ್ತರೆ ಯಾರಿಗೂ ಗೊತ್ತಾಗಲ್ಲ. ಕೈಗೆಟುಕದ ದ್ರಾಕ್ಷಿಯ ಹಣ್ಣನ್ನು ಹುಳಿ ಎನ್ನುವ ಜನರು, ಪ್ರೀತಿ ದಕ್ಕದೆ ಹೋದರೆ ಕೂಡಲೇ ವಿಷವನ್ನು ಸುರಿಸುವರು.